ಶಿರಸಿ ಅಂದ ಕೂಡಲೇ ನೆನಪಾಗೋದು ಮಾರಿಕಾಂಬೆ. ಶಿರಸಿಯ ಮಾರಿಕಾಂಬೆ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಪ್ರತಿ 2 ವರ್ಷಗಳಿಗೊಮ್ಮೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ನಡೆಯುತ್ತೆ. ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆ ಕೂಡ ಮಾರಿಕಾಂಬಾ ಜಾತ್ರೆಗಿದೆ. ಇತ್ತೀಚೆಗಷ್ಟೇ ಮಾರಿಕಾಂಬಾ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಮಾರಿಕಾಂಬಾ ಜಾತ್ರೆಯ ಸೊಬಗನ್ನ ನಾವು ಕೂಡ ವೀಕ್ಷಿಸಿ ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಾರಿಕಾಂಬೆ ಮೇಲೆ ಭಕ್ತರಿಗೆ ವಿಶೇಷ ನಂಬಿಕೆ. ಭಕ್ತರನ್ನ ಮಾರಿಕಾಂಬೆ ಬಿಡದೆ ಕಾಯ್ತಾಳೆ ಅನ್ನೋ ನಂಬಿಕೆ ಭಕ್ತಾದಿಗಳಲ್ಲಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಮಾರಿಕಾಂಬೆಯ ಜಾತ್ರೆ ನಡೆಯುತ್ತೆ. ಇತ್ತೀಚೆಗಷ್ಟೇ ಶಿರಸಿಯಲ್ಲಿ ಮಾರಿಕಾಂಬೆಯ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯಿತು. ಲಕ್ಷ್ಮೀ ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. 2 ವರ್ಷಕ್ಕೊಮ್ಮೆ 9 ದಿನಗಳ ಕಾಲ ಮಾರಿಕಾಂಬೆಯ ಜಾತ್ರೆ ನಡೆಯುತ್ತೆ. ಊರ ಮಧ್ಯದ ಬೀಡಕಿ ಬೈಲ್ನಲ್ಲಿ ಜಾತ್ರೆ ವೈಭವಯುತವಾಗಿ ನಡೆಯಿತು. ಈ ಇತಿಹಾಸ ಪ್ರಸಿದ್ಧವಾದ ಉತ್ಸವದಲ್ಲಿ ದೂರದ ಊರುಗಳಿಂದ ಬಂದಿದ್ದ ಲಕ್ಷೋಪಲಕ್ಷ ಜನ ಭಕ್ತರು ಶ್ರೀದೇವಿಯ ದರ್ಶನ ಪಡೆದು ಪುನೀತರಾದರು. ತಮ್ಮ ಹರಕೆಗಳನ್ನು ಒಪ್ಪಿಸಿ ಶಾಂತಿ, ಸುಖ, ಸೌಲಭ್ಯ ನೀಡುವಂತೆ ದೇವಿಯನ್ನ ಬೇಡಿಕೊಂಡರು. 2 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಜಾತ್ರೆ ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧವಾದ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಬೇರೆ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ. ಇಲ್ಲಿಯ ಒಂದು ಶಕ್ತಿ ಸ್ಥಳವಾದಂಥ, ಕರ್ನಾಟಕದಲ್ಲೇ ಪ್ರಸಿದ್ಧ ಶಕ್ತಿ ಸ್ಥಳವಾದಂಥ ಈ ಜಾಗದಲ್ಲಿ ಜನರು ಅನೇಕ ಆಶೋತ್ತರಗಳನ್ನು ಹೊತ್ತುಕೊಂಡು ದೇವಿಯಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಒಂದು ದೃಷ್ಟಿಗೆ ಬಂದಂತೆ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ತಮ್ಮ ಅಭೀಷ್ಟಗಳನ್ನು ದೇವರಲ್ಲಿ ಪ್ರಾರ್ಥಿಸಿ ಆ ಅಭೀಷ್ಟಗಳನ್ನು ದೇವಿ ಅವರಿಗೆ ಪೂರೈಸಿಕೊಳ್ತಾ ಇದ್ದಾಳೆ. ಜಾತ್ರೆಗೆ 2 ತಿಂಗಳು ಮೊದಲೇ ಜಾತ್ರೆಯ ವಿಧಿವಿಧಾನಗಳು ಪ್ರಾರಂಭವಾಗುತ್ತವೆ. ಪುಷ್ಯ ಮಾಸದಲ್ಲಿಯೇ ಬಾಬಾದಾರರು, ಊರ ಪ್ರತಿಷ್ಠಿತರು, ಸಾರ್ವಜನಿಕರ ಸಭೆ ಕರೆದು ಜಾತ್ರೆಯ ಪ್ರಾರಂಭ ಹಾಗೂ ಮುಕ್ತಾಯದ ದಿನಾಂಕಗಳನ್ನು ನಿರ್ಧರಿಸುತ್ತಾರೆ. ಮಾರಿಕಾಂಬೆ ಜಾತ್ರೆ ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಮಂಗಳವಾರ ಪ್ರಾರಂಭವಾಗುತ್ತದೆ. ಜಾತ್ರೆಯು ಪ್ರಾರಂಭವಾದ ಮೊದಲ 3 ಮಂಗಳವಾರ, 2 ಶುಕ್ರವಾರ, 5 ಹೊರಬೀಡುಗಳು ನಡೆಯುತ್ತದೆ. ಹೊರಬೀಡುಗಳೆಂದರೆ ರಾತ್ರಿ ಗಡಿಗದ್ದೆಗಳ ಬಳಿಗೆ ಹೋಗಿ ದೇವಿಯನ್ನ ಪೂಜಿಸಿ ತಿರುಗಿ ದೇವಸ್ಥಾನಕ್ಕೆ ಬರುವುದು. ಜಾತ್ರೆಯ ನಿಯಮದಂತೆ ಹೊರಬೀಡುಗಳು ತುಂಬಾ ವಿಜೃಂಭಣೆಯಿಂದಲೇ ನಡೆಯುತ್ತದೆ. ದೇವಿಯ ಪ್ರತಿಷ್ಠೆ ಆಗಿರುವುದು 1689ರಲ್ಲಿ. ಇಲ್ಲಿಯ ಪ್ರತೀತಿ ಪ್ರಕಾರ ಆ ಒಂದು ಕಾಲದಲ್ಲಿ ಈ ದೇವಿಯ ಮೂರ್ತಿ ಇಲ್ಲಿ ಹತ್ತಿರದ ಹಾನಗಲ್ಲಿಂದ ಬಂದುವಂಥ ಪ್ರತೀತಿ ಇದೆ. ಆ ದೇವಿ ಸಿಕ್ಕಿದ್ದು ಹತ್ತಿರದ ಕೋಟೆಕೆರೆಯಲ್ಲಿ. ಆಮೇಲೆ ಇಲ್ಲಿಯ ಭಕ್ತರೆಲ್ಲ ಸೇರಿ ಆ ಒಂದು ಪ್ರತಿಷ್ಠೆ ಮಾಡಿದ್ದಾರೆ. ಈ ಊರಿಗೆ ಸಮೃದ್ಧಿ ಆಗಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿದೆ. ಸುಮಾರು 325 ವರ್ಷಗಳ ಇತಿಹಾಸ ಈ ಒಂದು ದೇವಿಗಿದೆ. ಇಲ್ಲಿ ಹತ್ತಿರದ ದೇವಾಲಯದಲ್ಲಿ ಪ್ರತಿಷ್ಠೆ ಆದದ್ದು. ಈಗಿನ ದೇವಾಲಯಕ್ಕೆ, ಅದರ ಕಟ್ಟಡಕ್ಕೆ 150 ವರ್ಷಗಳ ಆಯುಷ್ಯ. ಹತ್ತಿರದ ಸೋದೆಯ ಅರಸರಾದ 2ನೇ ಸದಾಶಿವರಾಯರ ಸಹಾಯದಿಂದ ಈ ಒಂದು ಕಟ್ಟಡ ನಿರ್ಮಾಣವಾಗಿದೆ. 2 ವರ್ಷಕ್ಕೆ ಒಮ್ಮೆ ಈ ದೇವಿಯ ಜಾತ್ರೆ ನಡೀತಾ ಇದೆ, 1 ವಾರದ ಪರ್ಯಂತ. ಶಿರಸಿಯ ಮಾರಿಕಾಂಬಾ ದೇವಿಯ ಜಾತ್ರೆ ಮಂಗಳವಾರದಂದೇ ಪ್ರಾರಂಭವಾಗುತ್ತದೆ. ಅಂದು ಮುಂಜಾನೆ ಕಲಶವನ್ನ ಪೂಜಿಸಿ ಅದನ್ನ ರಥದ ಗೂಡಿನ ಮೇಲೆ ಸ್ಥಾಪಿಸಲಾಗುತ್ತದೆ. ಬೇಡರ ಜೋಗತಿಯರು ಆ ಸಂದರ್ಭದಲ್ಲಿ ಹಾಜರಿದ್ದು ಚವರಿ ಬೀಸುತ್ತಾರೆ. ರಥವನ್ನ ತಳಿರು ತೋರಣಗಳಿಂದ ಶೃಂಗರಿಸಲಾಗಿರುತ್ತೆ. ಲಕ್ಷ್ಮೀ ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಅಂದು ಸಾಯಂಕಾಲ ಮಾರಿಕಾಂಬಾ ದೇವಿಯನ್ನು ಹಾಗೂ ಮರ್ಕಿ ದುರ್ಗಿ ದೇವಿಯರನ್ನ ದೇವಸ್ಥಾನದ ಸಭಾಮಂಟಪದ ಗದ್ದಿಗೆಯಲ್ಲಿ ಕೂಡಿಸಲಾಗುತ್ತದೆ. ಮಾರಿಕಾಂಬೆಗೆ ಮತ್ತು ಮರ್ಕಿ ದುರ್ಗಿಯರಿಗೆ ಹೊಸ ಸೀರೆ ಉಡಿಸಿ ಬಂಗಾರದ ಆಭರಣಗಳನ್ನು ತೊಡಿಸಿ ಅಲಂಕರಿಸಲಾಗುತ್ತದೆ. ಬಳಿಕ ದೇವರಿಗಾಗಿ ಮಾಡಿದ ಮಂಗಳ ಸೂತ್ರವನ್ನ ಆ ರಾತ್ರಿ ಬಾಬಾದಾರರ ಮನೆಯಿಂದ ಮೆರವಣಿಗೆಯಲ್ಲಿ ತರಲಾಗುತ್ತೆ. ನಂತರ ಮೊದಲ ಪ್ರತಿಷ್ಠೆಯ ಪೂಜೆ ನಡೆಯುತ್ತದೆ. ಇದನ್ನ ಕಣ್ತುಂಬ ನೋಡಲು ಭಕ್ತರು ಸೇರ್ತಾರೆ. ತಮ್ಮ ತಮ್ಮ ಹರಕೆಗಳನ್ನು
ಪೂರೈಸಿಕೊಳ್ಳಿಕ್ಕೆ ನಮ್ಮ ಶಕ್ತಿ ದೇವತೆ ಮಾರಿಕಾಂಬೆಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಬೇವಿನ ಉಡುಗೆಯನ್ನು ಮಾಡ್ತಾರೆ. ಹಾಗೆ ತಮ್ಮ ಇಷ್ಟಾರ್ಥಗಳನ್ನು ಅವರು ಪೂರೈಸ್ಕೊಳ್ಳಿಕ್ಕೋಸ್ಕರ ಈ ಉಡುಗೆಯನ್ನು ಮಾಡ್ತಾರೆ, ಬೇವಿನ ಉಡುಗೆನ. ಹಾಗೆ ಉಡಿ ತುಂಬ ಶಾಸ್ತ್ರ ಕೂಡ ನಮ್ಮಲ್ಲಿ ಮೇಯ್ನ್ ಆಗಿದೆ. ಉಡಿನಲ್ಲಿ ಅಕ್ಕಿ, ಕಾಯಿ, ಕುಂಕುಮ, ಅರಿಶಿನ, ಕರಿಮಣಿ, ಬಾಚಣಿಗೆ, ಬಳೆ ಈ ಥರದನ್ನೆಲ್ಲ ಸೇರಿ ನಾವು ನಮ್ಮ ದೇವಸ್ಥಾನದಿಂದ ಒಂದು ಉಡಿ ಅಂತ ಮಾಡ್ತೇವೆ. ಅದನ್ನು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ಅಂತೇಳಿ ಪ್ರಾರ್ಥನೆ ಮಾಡಿ ಅದನ್ನು ಅವಳಿಗೆ ಸಲ್ಲಿಸ್ತಾರೆ. ಬುಧವಾರ ಬೆಳಗಿನ ಮಂಗಳಮಯ ವಾತಾವರಣದಲ್ಲಿ ಮಾರಿಕಾಂಬೆಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಲಕ್ಷಾಂತರ ಜನರ ನಡುವೆ ವಾದ್ಯಮೇಳ, ಹಾಡು, ಕುಣಿತಗಳ ವಿಶೇಷದೊಂದಿಗೆ ರಥೋತ್ಸವ ನೆರವೇರಿತು. ಬೀದಿಯಲ್ಲಿ ಸಾಗಿ ಬರುವ ದೇವಿಯ ರಥವನ್ನು ನೋಡ್ತಿದ್ದ ಜನರು ಭಾವ ಪರವಶರಾಗಿದ್ರು. ಡೊಳ್ಳು, ಕೋಲಾಟ, ವಾದ್ಯವೃಂದ, ಕಹಳೆಯವರ ಅಬ್ಬರ ರಥೋತ್ಸವಕ್ಕೆ ಮೆರುಗು ನೀಡಿತ್ತು. ನಲಿ ನಲಿದಾಡುತ್ತ ಬಾರಮ್ಮ. ಹಿಂದಿನಿಂದಲೂ ನಡೆದು ಬಂದ ಜಾತ್ರೆಯ ನಿಯಮವನ್ನು ವಿಧಿವತ್ತಾಗಿ ನಡೆಸಲಾಗತ್ತೆ. ಪ್ರತಿಯೊಂದು ವಿಧಿಗೂ ಪೌರಾಣಿಕವಾದ ಅರ್ಥವಿರುತ್ತೆ. ಸಾಂಸ್ಕೃತಿಕವಾದ, ಪರಂಪರಾಗತವಾದ ಹಿನ್ನೆಲೆ ಇದೆ. ನೂರಾರು ವರ್ಷಗಳ ದೀರ್ಘಕಾಲದ ಇತಿಹಾಸ ಮಾರಿಕಾಂಬೆಗಿದೆ. ಜನರ ಧಾರ್ಮಿಕ ನಂಬಿಕೆಗಳು, ರೀತಿ ರಿವಾಜುಗಳು, ಆಚಾರ ವಿಚಾರಗಳೆಲ್ಲ ದೈವಿ ಸಾಮ್ರಾಜ್ಯದಲ್ಲಿ ಒಂದಾಗಿ ಬಿಡುವುದು ಗಮನಾರ್ಹ. ಮಾರಿಕಾಂಬಾ ದೇವಿಯನ್ನ ರಥದ ಮೇಲಿಂದ ಇಳಿಸಿ ಜಾತ್ರೆಯ ಗದ್ದೆಗೆಯಿಂದ ಮೇಲೆ ಕೂಡಿಸಲಾಗುತ್ತದೆ. ಮೇಟಿ ದೀಪವನ್ನ ದೇವಿಯ ಎದುರಿನ ಚಪ್ಪರದ ನಡುವೆ ಇಡಲಾಗುತ್ತದೆ. ಅಸಾಧಿಯರು ರಂಗವಿಧಾನ ಪೂರೈಸುತ್ತಾರೆ. ಇದಾದ ಮೇಲೆ ರಾತ್ರಿ ಊರ ಸುತ್ತ 32 ಗಡಿಗಳಲ್ಲಿ ಬಲಿ ಸಮರ್ಪಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಮರುದಿನದಿಂದ ಭಕ್ತರಿಗೆ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಗದ್ದುಗೆಯಲ್ಲಿ ವಿರಾಜಮಾನಳಾಗೋ ದೇವಿ ದರ್ಶನ ಮಾಡೋಕ್ಕೆ 8 ದಿನಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯ ಭಕ್ತರು ಶಿರಸಿಗೆ ಬರ್ತಾರೆ. ಹರಕೆ ರೂಪದಲ್ಲಿ ತಮ್ಮ ಸೇವೆ ಸಲ್ಲಿಸೋ ಭಕ್ತರ ಸಂಖ್ಯೆಯೇ ಹೆಚ್ಚು. ಕಾಣಿಕೆ, ಉಡಿ ತುಂಬುವುದು, ಹಣ್ಣುಕಾಯಿ, ಸೊಪ್ಪಿನ ಸೇವೆ ಹೀಗೆ ನಾನಾ ಹರಕೆಗಳನ್ನು ಹೊತ್ತು ಬರೋ ಭಕ್ತರು ಭಕ್ತಿಯಿಂದ ದೇವಿಗೆ ಹರಕೆ ತೀರಿಸ್ತಾರೆ. ಮಕ್ಕಳಿಗೆ ಆರಾಮ ಇರೋದಿಲ್ವಲ್ಲ, ಅದಕ್ಕೆ ನಾವು ಸಿರ್ಸೆ ಮಾರಿಕಾಂಬೆಗೆ ಸೊಪ್ಪನುಡಿಗೆ ಮಾಡ್ಕೊಡ್ತೇವೆ ಅಂತ ಹರಕೆ ಮಾಡ್ಕೊಡೋದಕ್ಕೆ ಇವತ್ತು ನಾವು ಹರಕೆ ತೀರ್ಸ್ಲಿಕ್ಕೆ ಅಂತ ಬಂದಿದ್ದೇವೆ. ಸೊಪ್ಪನುಡಿಗೆ ಹೋದವಾಗ ಒಂದು ಉಡಿ ಸಾಮಾನು ತಗೊಂಡೋಗಿ ದೇವಿ ಕೊಟ್ಟು ಒಂದು ಚೀಟಿ ಮಾಡ್ತಾರೆ. 50 ರೂಪಾಯಿ ಕೊಡಬೇಕು. 50 ರೂಪಾಯಿ ಕೊಟ್ಟ ನಂತರ ಅವ್ರು ಉಡಿ ಉಡ್ಸೋಲ್ಲಿ, ಅವ್ರು ಸೊಪ್ಪು ಉಡ್ಸೋಲ್ಲಿ ಕೊಟ್ಟರಾಯ್ತು. ಅವ್ರು ಸೊಪ್ಪು ಉಡ್ಸಿದ್ದಕ್ಕೆ 20 ರೂಪಾಯಿ ತಗೊಳ್ತಾರೆ. 20 ರೂಪಾಯಿ ತಗೊಂಡು ಅವ್ರು ಸೊಪ್ಪು ಉಡ್ಸಿ ಕೊಟ್ಕೊಂಡು ನಾವು ಬೆಂಡ್ ಸಂತಿಗೆ ಬಂದು ದೇವ್ರ ಸುತ್ತ ಹಾಕಿಬಿಟ್ರೆ ಆಯ್ತು. ದೇವ್ರ ಎದುರಿಗೆ ಕೈ ಮುಗಿದು ಬಿಟ್ರೆ ಆಯ್ತು. ಅದೇ ನಮ್ಮ ಹರಕೆ ತೀರ್ತದೆ. ಮಕ್ಕಳಿಂದ ಹಿಡಿದು ಇಳಿ ವಯಸ್ಸಿನವರು ಕೂಡ ಹರಕೆಗಳನ್ನು ಹೊರ್ತಾರೆ. ನೇಮ ನಿಷ್ಠೆಯಿಂದ ಮಾರಿಕಾಂಬೆಗೆ ಸೇವೆ ಮಾಡಲೇಬೇಕಂತೆ. ಅದರಲ್ಲೂ ಸೊಪ್ಪಿನ ಸೇವೆ ಮಾಡೋರು ಸೇವೆಗೂ ಮೊದಲು ಮತ್ತೊಂದು ಕಡೆ ಪೂಜೆ ಸಲ್ಲಿಸಬೇಕಂತೆ. ನಂತರ ದೇವಿಗೆ ಒಂದು ಪ್ರದಕ್ಷಿಣೆ ಬಂದು ಪೂಜೆ ಸಲ್ಲಿಸಿದ್ರೆ ಹರಕೆ ಪೂರ್ಣಗೊಂಡಂತೆ. ಮಾತಂಗಿ ಚಪ್ರ, ಇದು ಚಪ್ರ ಅಂತಲೇ ಹೇಳ್ತಾ ಇರೋದು. ಅವರು ಅಷ್ಟಕ್ಕಿಂತಲೂ ಚಿಕ್ಕವಳು, ಅಕ್ಕ ತಂಗಿಯರ ಒಳಗೆ ಇವಳು ಚಿಕ್ಕವಳು. ಇವಳಿಗೊಂದು ವಿಶೇಷ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ
ಅಷ್ಟೊಂದು ಆಕಿದು ಇದು ಇರುತ್ತೆ. ಮಾತಂಗಿ ಚಪ್ರಕ್ಕೆ ಅಲ್ಲಿಂದ ಬೇವು ಉಟ್ಕೊಂಡು ಬರ್ತಾರೆ ಮರ್ಕಿ ದೇವಸ್ಥಾನದಿಂದ. ಇಲ್ಲಿಂದ ಒಂದು ಸುತ್ತು ಹಾಕಿ 2ನೇ ಸುತ್ತಿ ಬಂದು ಇಲ್ಲಿ ಬೇವು ಬಿಚ್ಚಿಸ್ಕೊಳ್ತಾರೆ. ಇಲ್ಲಿ ಪೂಜೆ ಆಗೋ ಹೊರತು ಪೂಜೆ ಆಗೋದಿಲ್ಲ ನಮಗೆ. ದೇವಿ ಜಾತ್ರಾ ಗದ್ದಿಗೆಯಿಂದ ಮರಳಿ ಹೋಗುವಾಗ ರಥದ ಮೇಲೆ ಕುಳಿತು ಹೋಗುವುದಿಲ್ಲ. ವಿಶೇಷ ರೀತಿಯಲ್ಲಿ ತಯಾರಿಸಲಾದ ಅಟ್ಟಲಿನಲ್ಲಿ ಕುಳ್ಳರಿಸಿ ಹೊತ್ತುಕೊಂಡು ನಡೆಯುತ್ತಾರೆ. ಇನ್ನೊಂದು ವಿಶೇಷ ಅಂದರೆ ಮೆರವಣಿಗೆ ಜಾತ್ರೆಯ ಚಪ್ಪರ ಬಿಡುವಾಗ ದೀಪದ ಉರಿಯಿಂದ ಮಾತಂಗಿ ಚಪ್ಪರ ಸುಡಲಾಗುತ್ತದೆ. ಹೆಪ್ಪಿನ ಗದ್ದಿಗೆಗೆ ಹೋಗುವಾಗ 2 ಬಲಿ ಸಮರ್ಪಿಸುತ್ತಾರೆ. ಅಲ್ಲಿ ಅಸಾದಿ ಹಾಗೂ ಮೈತ್ರಿಯವರಿಂದ ಹೆಪ್ಪು ವಿಧಾನ ಪೂರೈಸಲ್ಪಡುತ್ತದೆ. ಮುಂದೆ ದೇವಿಯನ್ನ ಪೂರ್ವದ ಕೊನೆಯ ಗದ್ದಿಗೆಗೆ ಒಯ್ಯಲಾಗುತ್ತದೆ. ಪ್ರತಿ ವರ್ಷ ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ನಾವು ಭಾಗವಹಿಸ್ತೇವೆ. ಹಾಗೆಯೇ ಈ ದೇವಿಗೆ ಎಲ್ಲ ಕಡೆಯಿಂದ ಎಲ್ಲ ರಾಜ್ಯಗಳಲ್ಲಿಂದಲೂ ಕೂಡ ಎಲ್ಲ ಜಿಲ್ಲೆಗಳಿಂದನೂ ಹಾಗೆ ಎಲ್ಲ ಹೊರ ದೇಶಗಳಿಂದ ಸಹ ಬಂದು ತಮ್ಮ ಹರಕೆಯನ್ನು ಪೂರೈಸ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ನಮ್ಮ ಇಚ್ಛೆ ಇದ್ದಲ್ಲಿ ಅದು ಈ ದೇವಿ ಪೂರೈಸ್ತಾಳೆ. ಹಾಗಾಗಿ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಬಂದೇ ಬರ್ತೇವೆ. ಮಧ್ಯದಲ್ಲಿ ಯಾವಾಗಲೂ ಟೈಮ್ ಸಿಕ್ಕಿದವಾಗ ಬಂದು ಈ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇತ್ತ ಮೇಟಿಯವರು ದೀಪದೊಂದಿಗೆ ಬಂದು ಆ ದೀಪವನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಇಡ್ತಾರೆ. ಅತ್ತ ಪೂರ್ವ ಗಡಿಯ ಗದ್ದಿಗೆಯ ಬಳಿ ಅಸಾದಿಯವರು ಮುಕ್ತಾಯ ವಿಧಿಯನ್ನ ಪೂರೈಸುತ್ತಾರೆ. ಅಲ್ಲಿಗೆ ಜಾತ್ರಾ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೊಕ್ಕ ಮಂಜು, ಸುವರ್ಣ ನ್ಯೂಸ್. ಒಟ್ನಲ್ಲಿ 9 ದಿನಗಳ ಕಾಲ ನಡೆದ ಉತ್ಸವದಲ್ಲಿ ಜನರು ಶ್ರದ್ಧಾ ಭಕ್ತಿಗಳಿಂದ ಪಾಲ್ಗೊಂಡಿದ್ರು. ಮಾರಿಕಾಂಬೆಯ ದರ್ಶನ ಪಡೆದ ಜನರು ಕೃತಾರ್ಥರಾದರು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.